ತಪ್ಪು ತಿಳ್ಕೊಬೇಡಿ. ಆಮೇಲೆ ಈ ಮುಖಾಂತರ ಒಬ್ಬರು ಆಡಿಯನ್ಸ್ ನಂಗೆ ಮೆಸೇಜಲ್ಲಿ ಹಾಕಿದ್ರು, ಅಮ್ಮ ನೀವು ಅಣ್ಣವ್ರಿಗೆ ಅಕ್ಸೆಪ್ಟ್ ಮಾಡ್ಕೊತಾ ಇಲ್ಲ, ನಾವು ನಿಮ್ಮ ಸಿನಿಮಾ ನೋಡಲ್ಲ ಅಂತ. ಅಣ್ಣವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಏನಪ್ಪ ಯಶ್ ನಮ್ಮ ಅಣ್ಣನ ಯಶಣ್ಣನ ನೀವು ಅಕ್ಸೆಪ್ಟ್ ಮಾಡ್ಕೊತಿಲ್ಲ ಅಂದರು. ಅದು ಗೊತ್ತಿಲ್ಲ ಪಾಪ. ಅದಕ್ಕೆ ನಾನು ಹೇಳ್ತೀನಪ್ಪ, ಖಂಡಿತ ನಿಮ್ಮ ಅಣ್ಣವ್ರದ್ದೇ ಸಿನಿಮಾ ಇದು. ನಾವು ಅದನ್ನೆಲ್ಲೂ ಬಹಿರಂಗವಾಗಿ ನಿಮ್ಮ ಅಣ್ಣನ ದುಡ್ಡು ನಿಮ್ಮ ಅಣ್ಣನ ಸಿನಿಮಾ ಅಂತ ಹೇಳೋದಕ್ಕಿಂತ ಇದು ನಿಮ್ಮ ಅಣ್ಣನದೇ ಸಿನಿಮಾ ಅಪ್ಪ, ಖಂಡಿತ ನಮ್ಮ ಸಿನಿಮಾ ಅಲ್ಲ, ಇದು ನಿಮ್ಮ ಅಣ್ಣನ ಸಿನಿಮಾ, ನೀನು ಧಾರಾಳವಾಗಿ ಬಂದು ನೋಡ್ಬೋದು ಅಂತ ಯಾರು ಮೆಸೇಜ್ ಮಾಡಿದ್ರು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಇದು ಬೇರೆ ಇದೆ, ಅದಕ್ಕೆ ಹೇಳಿದ್ದು. ಈಗ ಯಶ್ ಅಭಿಮಾನಿಗಳು ಒಂದಷ್ಟು ತುಂಬಾ ಹಾರ್ಡ್ ಕೋರ್ ಅಭಿಮಾನಿಗಳು ಗೊತ್ತು. ಯಶ್ ಅಭಿಮಾನಿಗಳಿಗೆ ಅಮ್ಮೇನು ಅಂತಾರೆ, ನಾನು ನೋಡಲ್ಲ ಸಿನಿಮಾ ಅನ್ನೋ ಇವ್ರು ಇರ್ತಾರೆ ಕೆಲವರು. ಯಾರೋ ಒಬ್ಬರಿಗೆ ಅದು ಹರ್ಟ್ ಆಗ್ಬೋದು, ಗೊತ್ತಾಯ್ತಾ? ಎಲ್ರಿಗೂ ಗೊತ್ತಿರುತ್ತೆ ರೀ, ಎಲ್ರಿಗೂ ಗೊತ್ತಿಲ್ಲದಿರೋ ಅಷ್ಟೇನಿಲ್ಲ. ಬಟ್ ಯಾರೋ ಒಬ್ಬರು ನನಗೆ ಮೆಸೇಜ್ ಬಂದಿತ್ತು ಕನ್ನಡದಲ್ಲಿ, ನಾನು ಅದು ಓದಿದ್ದಕ್ಕೆ ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಬೇರೆ ಎಲ್ಲ ನಾನು ಹಿಂದೆ ಏನು ನಡೆಯುತ್ತೆ ನಾನು ನೋಡೋಕ್ಕೆ ಹೋಗಲ್ಲ. ಎಷ್ಟೂ ಹೊಗಳ್ತಾರೆ ತೆಗಳ್ತಾರೆ ಅದೆಲ್ಲ ನಾವು ನೋಡ್ಕೊಂಡೇ ಬಂದಿದ್ದೀವಿ, ಅದೆಲ್ಲ ರೂಢಿಯಾಗೋಗಿದೆ. ಬಟ್ ನಮ್ಮಿಂದ ಯಾರಿಗೋ ಬೇಜಾರಾಗಬಾರ್ದು ಅಂತ ನಾವ್ಯಾರಿಗೂ ಬೇಜಾರು ಮಾಡೋಕ್ಕೆ ಹೋಗಲ್ಲ. ನಾವು ಏನು ಕಷ್ಟಪಡ್ತೀವಿ ಅದು ನಿಮಗೆ ಗೊತ್ತಾಗಲ್ಲ, ನಾವು ಕಷ್ಟಪಟ್ಟೇ ಬರ್ತೀವಿ. ಬಟ್ ಇವೆಲ್ಲ ಇರುತ್ತೆ, ಏನಂತೀರಿ? ಈಗ ಏನು ಸಿಕ್ಕಲಿಲ್ಲ ಅಂದಾಗ ಯಶನ್ ತಗೋತಾರೆ, ಇಲ್ಲ ನಮ್ಮ ದೀಪಿಕನ್ ತಗೋತಾರೆ, ಇವೆಲ್ಲ ಮಾಮೂಲು. ಸುಮ್ಮನೆ ನಮ್ಮ ದೀಪಕ್ಕನ್ನ ಹೇಳ್ಕೊಂಡು ಜಗಳಾಡಿದ್ದೀರಾ ಅಂತಾರೆ. ಅವಳು ನನ್ನ ಮುಂದೆನೇ ಬರಲ್ಲ, ಎದುರ್ಕತ್ತಾಳೆ. ಅವಳು ದೊಡ್ಡಮ್ಮ ಅಂತ ಅವಳು ಬರೋದೇ ಇಲ್ಲ ಪಾಪ. ಅವಳು ಮೊದಲಿಂದ ಚಿಕ್ಕ ಹುಡುಗಿಯಿಂದ ನಾನು ನೋಡ್ರಿ ಎದುರ್ಕತ್ತಾಳೆ. ನಾನು ಫೋನಲ್ಲೆಲ್ಲ ಮಾತಾಡ್ಸಿದ್ರು ಎಷ್ಟು ಎರಡೇ ಮಾತಾಡ್ತಾಳೆ ಅವಳು. ಭಯ ಅವಳಿಗೆ, ಅವ್ರ ಅಣ್ಣನ ಮೇಲಾಗಲಿ ನಮ್ಮ ಮೇಲಾಗಲಿ. ಬಟ್ ಮೊದಲಿಂದನೂ ಅವ್ರಿಗೆ ಚಿಕ್ಕ ಮಕ್ಕಳಿಂದ ನಾವೇ ನೋಡಿರೋದು, ಅವ್ರಿಗೆ ಸ್ವಲ್ಪ ಮೊದಲಿಂದನೂ ಏನೋ ಅವ್ರ ಅಣ್ಣ ಎಲ್ಲ ಸ್ವಲ್ಪ ಭಯ. ಬಿಟ್ಟರೆ ಜಗಳ ಯಾಕೆ ಆಡೋಣ? ಜಗಳಾಡ ಅಂಥದ್ದು ಏನಿರುತ್ತೆ? ನಾವು ಹೇಳ್ದಂಗೆಲ್ಲ ಅವ್ರು ಕೇಳ್ತಾರೆ. ಹಾಗಾಗಿ ಸುಮ್ಮನೆ ನಮಗೂ ನಮ್ಮ ದೀಪಿಕಂಗೂ ಜಗಳ ಅಂತೆಲ್ಲ ಹೊಡಿತಾ ಇರ್ತಾರೆ. ಅದೆಲ್ಲ ಸುಮ್ಮನೆ ಆ ಹುಡುಗಿ ಕೆರಿಯರ್ಗೆ ಎಫೆಕ್ಟಪ್ಪ. ಯಾವ ಜಗಳ ಎಲ್ಲ ಆಡಲ್ಲ, ಜಗಳ ಯಾಕೆ ಆಡೋಣ? ನಿಜಾಮ. ಕೊನೆಯದಾಗಿ ಈ ಮೂಲಕ ಯಶ್ ಅವ್ರಿಗೆ ಏನಾದರೂ ಹೇಳ್ತೀರಾ? ರಾಮಾಯಣ ಚೆನ್ನಾಗಿ ಮಾಡ್ತಿದ್ಯಾ, ಮಾಡು, ಇನ್ನೂ ಚೆನ್ನಾಗಿ ಮಾಡು. ರಾವಣ ನೀನು ಮನೇಲಿ ನನಗೆ ರಾವಣ, ಸಿನಿಮಲ್ಲೂ ರಾವಣ ಅಂತ ಹೇಳ್ತೀನಿ. ಮನೇಲೂ ರಾವಣ? ನಾವಿಬ್ರು ಸುಮ್ಮನೆ ಜೋಕ್ಸ್ ಮಾಡ್ತಾ ಇರ್ತೀನಿ. ನಾವೆಲ್ಲ ಅವ್ರ ತಂಗಿ ಹೇಳ್ತಿರ್ತಾಳೆ ನಂದಿನಿ, ಅಣ್ಣ ನೀನು ರಾವಣನೇ ಬಿಡೋಣ ಅಂತ. ಅಂದರೆ ಅವ್ರ ಅಣ್ಣ ತಂಗಿದು ಇದಿರುತ್ತಲ್ಲ ಬಾಂಧವ್ಯ, ಹಂಗಿರುತ್ತೆ. ಹಂಗೆ ನಾವು ಒಬ್ಬರು ಹೊಗಳಬಾರ್ದ್ರಿ. ಈಗ ನಿಮ್ಮ ಕಂಡ್ರೆ ನನಗೆ ಭಾಳ ಪ್ರೀತಿ ಹಂಗಂದ್ಬಿಟ್ಟು ನಾನು ನಿಮ್ಮನ್ನು ಪ್ಯಾಂಪರ್ ಮಾಡ್ಕೊಂಡು ಇಲ್ಲೇ ಕೂತ್ಕೊಬಿಡ್ತೀರಾ? ಏನೋ ಒಂಚೂರು ರಾಮು ಹೇಳ್ತಾನೆ, ಅಮ್ಮ ದಿನ ಒಂದ್ಸರಿ ಫೋನ್ ಮಾಡಿ ಬೈರಿ ನನಗೆ ಅಂತ. ಅಣ್ಣ ಬೈದು ಎಲ್ಲ ಹೋಗ್ಬಿಟ್ರು ಅಂತ. ಆ ಥರ ನಮ್ಮೆಲ್ಲರೂ ನೀವು ಇವಾಗ ನಮ್ಗೆ ಹೇಳ್ತೀವಲ್ರಿ, ಬರೀ ಇಂಡಸ್ಟ್ರೀಲಿ ನಮ್ಮ ಎಲ್ಲ ಆಡಿಯನ್ಸ್ ಮಾತ್ರ ಅಲ್ಲ, ನಮ್ಮ ಹುಡುಗರು, ನಮ್ಮ ಧ್ರುವ ಇರ್ಬೋದು, ಎಲ್ಲರೂ ನಮ್ಮ ಮಕ್ಕಳೇ ಅಪ್ಪ. ಬರೀ ಯಶ್ ಮಾತ್ರ ಅಲ್ಲ, ನಮ್ಮೆಲ್ಲರೂ ನಮ್ಮ ಹುಡುಗರೇ ಅವರು. ಯಾರೇ ಆದರೂ ಒಂದು ಕುಟುಂಬ ಇದ್ದಂಗೆ ನಾವೆಲ್ಲ. ಅಣ್ಣವ್ರು ಹೇಳಿರ್ಲಿಲ್ವ, ನಾವೆಲ್ಲ ಸಿನಿಮಾ ಕಲಾವಿದರು. ಯಾರಿಗೇನೇ ಆದರೂ ಒಬ್ರಿಗೊಬ್ರು ಸಪೋರ್ಟಿಯಾಗಿರ್ಬೇಕು, ಅವ್ರ ಸಿನಿಮಾನೂ ಬೆಳಿಬೇಕು, ನಮ್ಮ ಸಿನಿಮಾನೂ. ಮತ್ತು ಒಂದು ಹೇಳ್ತೀನಿ, ಇದ್ರ ಮುಖಾಂತರ ಎಲ್ಲ ಕನ್ನಡಿಗರು ಎಲ್ಲ ಭಾಷೆನೂ ನೋಡಿ, ನಮ್ಮ ಕನ್ನಡ ಫಸ್ಟ್ ನೋಡಿ, ನಮ್ಮೆಲ್ಲರೂ ಸಿನಿಮಾ ಹೋಗಿ ಥಿಯೇಟ್ರಿಗೆ ನೋಡಿಯಪ್ಪ. ಹೊಸಬ್ರದ್ದು ಹಳಬ್ರದ್ದು ಹೊಸ ಡೈರೆಕ್ಟ್ರು ಬರ್ತಾವ್ರೆ, ಹೊಸ ಕಲಾವಿದರು ಬರ್ತಾಯಿದ್ದಾರೆ. ಎಲ್ಲರೂ ಪ್ರೋತ್ಸಾಹಿಸ್ರಪ್ಪ. ಬರೀ ಯಶಣ್ಣ ಅಥವಾ ದೊಡ್ಡವ್ರದ್ದು ಅಂತ ನೋಡಿಬಿಡಿ, ನಮ್ಮ ಹೊಸ ಕಲಾವಿದ್ರೂ ಎಂಕರೇಜ್ ಮಾಡಿದ್ರೆ ಒಂದಿನ ಎಷ್ಟು ಥರ ಆಗ್ಬೋದು. ಇವತ್ತು ಬರೋ ಆರ್ಟಿಸ್ಟ್ ಯಾರು, ನಮ್ಮ ಪೃಥ್ವಿ ಅಂಬಾರ್ ಒಂದಿನ ಎಷ್ಟು ಥರ ಆಗ್ಬೋದು ಯಾರಿಗೆ ಗೊತ್ತು ಅಲ್ವಾ? ಎಲ್ಲರಿಗೂ ಈಗಲೂ ಆಗಿದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ಏನೋ ಅಮ್ಮ ಕೀಳಾಗಿ ಹೇಳಿದ್ರು ಅಂತ ಅಲ್ಲ, ಬಟ್ ಅವಕಾಶ ಕೊಟ್ಟರೆ ಮಾಡ್ತಾರೆ, ಯಾಕೆ ಮಾಡಲ್ಲ? ನಮ್ಮ ಸಿನಿಮಾಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ನಮ್ಮ ಸಿನಿಮಾಲಿ ಎಲ್ಲರೂ ಕೇಳ್ತಾರೆ ನಮ್ಮ ಹೀರೋಯಿನ್ ಇದ್ದಾರಲ್ಲ ಹುಡುಗಿ, ಅವ್ರನ್ನ ಹೇಳ್ತಾರೆ, ಅಯ್ಯೋ ನಿಮ್ಮ ಹೀರೋಯಿನ್ ತುಂಬ ಲಕ್ಷಣವಾಗಿದ್ದಾರೆ, ತುಂಬ ಸುಂದರವಾಗಿದ್ದಾರೆ, ನಿಮ್ಮ ಹೀರೋ ಚೆನ್ನಾಗಿದ್ದಾರೆ ಅಂತ. ಈಗ ಇತ್ತೀಚೆಗೆಲ್ಲ ಬಂದಮೇಲೆ ಹಂಗಾಗಿ ಎಲ್ಲರೂ ಹೋಗಿ ಥಿಯೇಟ್ರಿಗೆ ಹೋಗಿ ಎಲ್ಲರೂ ಕನ್ನಡ ಸಿನಿಮಾ ನೋಡ್ರಪ್ಪ. ನಮ್ಮ ಪುನೀತ್ ಅಪ್ಪು ಅವ್ರು ಹೇಳ್ತಾ ಇದ್ರಲ್ಲ, ಎಲ್ಲರದು ಕನ್ನಡ ಸಿನಿಮಾ ನೋಡಿ ಅಂತ. ಹಂಗೆ ನಾನು ಹೇಳ್ತೀನಿ. ನಾನು ನಮ್ಮ ಇಲ್ಲಿಂದನೇ ನಮ್ಮ ಪುನೀತ್ಗೆ ಒಂದು ಹೇಳ್ತೀನಿ, ನಮ್ಮ ಸಿನಿಮಾ ಅರ್ಸಪ್ಪ ಚೆನ್ನಾಗಾಗಲಿ ಅಂತ ಎಲ್ಲರೂ ಹೇಳ್ರಪ್ಪ. ಅಣ್ಣವರು ಅಮ್ಮವರು ಎಲ್ಲರೂ ಅರ್ಸ್ಬೇಕು ನಮ್ಮ ಸಿನಿಮಾ, ಅವ್ರ ಆಶೀರ್ವಾದ ಬೇಕು. ಏನಂತೀರಿ ದೊಡ್ಡವರು ಅವ್ರು ಕಟ್ಕೊಟ್ಟು. ಇನ್ನೊಂದ್ಸತಿ ಅವ್ರಿಗೆ ಕ್ಲಿಯರ್ ಮಾಡ್ಬಿಡಿ, ರಾವಣ ಅಂದರೆ ನನ್ನ ಪ್ರೀತಿಯಿಂದ ರಾವಣ ಅಪ್ಪ ಮಗ, ಆಮೇಲೆ ಮತ್ತೆ ಬೇರೆ ಹಿಂದೇನು ತಗೋಬೇಡಿ. ನನಗೆ ರಾವಣ ಆದರೂ ಸರಿ, ಇನ್ನೊಂದಾದರೂ ಸರಿ, ನನ್ನ ಮಗನೇ ಅಲ್ವಾ? ಅದನ್ನು ಯಾರು ಅಳ್ಸೋಕ್ಕಾಗಲ್ಲ. ಅದು ದೇವ್ರು ಕೊಟ್ಟಿರೋ ಬ್ರ್ಯಾಂಡ್, ಇದು ಅಮ್ಮ ಮಗನ ಬ್ರ್ಯಾಂಡ್. ಏನಂತೀರ? ಅದು ಹುಟ್ಟಿದಾಗಲೇ ಬಂದ್ಬಿಟ್ಟಿದೆ, ಸಾಯೋವರೆಗೂ ಇರುತ್ತೆ ನಮ್ಮಿಬ್ಬರು ಬಾಂಧವ್ಯ. ನಿಮ್ಮ ಪ್ರೀತಿಗೆ ನಾವೇನು ಹೇಳೋದ್ರಪ್ಪ? ನಾವೇ ಅದನ್ನ ಹೇಳಲ್ಲ, ನೀವು ಅಷ್ಟು ಪ್ರೀತಿ ತೋರಿಸ್ತಿರಲ್ಲ ನಿಮ್ಮ ಅಣ್ಣನ ಮೇಲೆ. ಅದು ಅವ್ರ ಪ್ರೀತಿ ಅಲ್ವೇನ್ರಿ? ಈಗ ನಮ್ಮ ರಿಲೇಷನ್ನು ನಮ್ಮ ರಿಲೇಷನ್ನು ಯಾರೋ ಅಷ್ಟೊಂದು ತೋರಿಸಲ್ಲ. ಎಂತೆಂಥ ಗಿಫ್ಟ್ಗಳು ಕೊಡ್ತಾರೆ. ಅವ್ರಿಗೆ ಇಟ್ಟಿರೋ ಪ್ರೀತಿಗೆ ನೀವೇನಂದ್ರೂ ನಾವೇನು ಬೇಜಾರು ಮಾಡ್ಕೊಳ್ಳಲ್ರಪ್ಪ. ನೀವು ಅಷ್ಟೊಂದು ಚೆನ್ನಾಗಿ ನಮ್ಮ ಯಶನ್ ಪ್ರೀತಿ, ಯಾರ್ರೀ ಅವನು, ಯಾರು ಏನು ಗೊತ್ತಿಲ್ಲದೆ ಇವತ್ತು ಬಂದಷ್ಟು ಪ್ರೀತಿ ಮಾಡ್ತಾರೆ. ನಾವು ಅಣ್ಣವ್ರನ್ನ ಪ್ರೀತಿ ಮಾಡ್ತೀವಲ್ಲ, ಹಂಗೆ ಅದೇ ಕಲಾವಿದರಿಗೆ ಸೇರೋ ಇದು ಅಲ್ವ ರೀ? ನಮ್ಮ ಕಲಾವಿದರಿಗೆ ಅದೊಂದೇ ಒಳ್ಳೆ ದೊಡ್ಡ ಒಂದು ಏನು ಹೇಳ್ತೀರಾ, ದೇವ್ರು ಕೊಟ್ಟಿರೋ ವರ. ನಿಜ ನಿಜ. ಎಸ್ ಅಮ್ಮ.
ಸೊ ಕೊತ್ತಲ್ವಾಡಿ August 1ಕ್ಕೆ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲಿ. ಆ್ಯಂಡ್ ಖಂಡಿತವಾಗ್ಲೂ ಟೀಸರ್ ನೋಡ್ತಾ ಇದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಒಳ್ಳೆ ಸಿನಿಮಾ ಖಂಡಿತ ನೀವು ಮಾಡಿರ್ತೀರಿ ಅನ್ನೋ ಭರವಸೆ ನಮ್ಗೆ. ನಾನು ಮಾಡಿರಲ್ಲ, ನಮ್ಮ ಡೈರೆಕ್ಟರ್, ನಮ್ಮ ಟೀಮ್. ನಿಮ್ಮ ಟೀಮ್. ನಾನು ಒಂದು ಖುಷಿಯಿಂದ ಬಂದು ಹಣ ಹೊಡಿದ್ದೀನಿ, ನಮ್ಮ ಹುಡುಗರು ಮಾಡಿದ್ದಾರೆ. ಎಲ್ಲ ಕ್ರೆಡಿಟ್ ನಮ್ಮ ಹುಡುಗರಿಗೆ ಹೋಗ್ಬೇಕು. ಯಾಕೆಂದರೆ ನಾನು ಬಂದು ದುಡ್ಡು ಹಾಕಿದ ತಕ್ಷಣಕ್ಕೆ ಎಲ್ಲರೂ ಸಿನಿಮಾ ಮಾಡಲ್ಲ. ಎಷ್ಟೋ ಜನ ಡೈರೆಕ್ಟ್ರು ಮಧ್ಯಕ್ಕೆ ಬಿಟ್ಟು ಹೋಗ್ತಾರೆ, ತೊಂದರೆ ಕೊಡ್ತಾರೆ. ಅದೆಲ್ಲ ನಮ್ಮ ಹುಡುಗರು ಮಾಡಿಲ್ಲ. ತುಂಬ ಚೆನ್ನಾಗಿ ನಮ್ಮ ಆರ್ಟಿಸ್ಟಿಂದ ಪ್ರತಿಯೊಬ್ಬರು ಈ ಸಿನಿಮಾಗೆ ಅಷ್ಟು ಚೆನ್ನಾಗಿ, ಅದೇನೋ ನಮಗೆ ಅದು ಯಾವ ನೋಡಿ ಒಂದು ತಿಳ್ಕೊಳ್ಳಿ, ಇಲ್ಲಿ ಎಷ್ಟು ಸಿನಿಮಾ ಅಂತ ಮಾಡಿದ್ರೆ ನಾವಿದು ಅವನಿಗೆ ಕೊಡ್ಬೋದು. ಅದು ಗೊತ್ತಿಲ್ಲದೆ ಮಾಡಿದ್ದಾರೆ ನೋಡಿ. ನಮ್ಮಲ್ಲಿರೋರು ಪ್ರತಿಯೊಬ್ಬರು ನಿಷ್ಠಾವಂತರು ಅಂತ ಇದನ್ನು ನಾವು ಒಪ್ಕೊಳ್ಳೇಬೇಕು. ಎಷ್ಟು ಸಿನಿಮಾ ಅಂದರೆ ಈಗ ಎಷ್ಟು ಸಿನಿಮಾ ಅಂತ ಮಾಡ್ತಾವ್ರೆ ಅಂತಲ್ಲ, ಮೊದಲು ಡೇ ಒನ್ನಿಂದ ಸಿನಿಮಾ ಮುಗಿಯೋರ್ಗು ಊಟ ನಿದ್ರೆ ಬಿಟ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಟೀಮ್ಗೆ ನಾನು ಯಾವುದೋ ಜನ್ಮದಲ್ಲಿ ನಮ್ಮ ಪುಣ್ಯ ಇದು. ಓಕೆ, ಎಸ್, ಒಂದು ಒಳ್ಳೆ ಸಿನಿಮಾ ಬರಲಿ. ಖಂಡಿತ ಒಳ್ಳೆ ಸಿನಿಮಾ ಬಂದೇ ಬರುತ್ತೆ. ಯಶ್ ಅವರು ನೋಡಿ ಇದಕ್ಕೆ ಶಹಬಾಸ್ ಹೇಳೇ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಅದು ಬೇಕು ನನಗೆ. ನಾನು ಅದನ್ನು ಕಾಯ್ತಾ ಇದ್ದೀನಿ. ನಮ್ಮ ರಾಧಿಕಾ, ನಮ್ಮ ಯಶು, ಆಮೇಲೆ ನಮ್ಮ ಉಪೇಂದ್ರ ಸರ್, ನಮ್ಮ ಶಿವಣ್ಣ ಎಲ್ಲರೂ ಬಂದು ನನಗೆ ಅಪ್ರಿಷಿಯೇಟ್ ಮಾಡಬೇಕು. ಓಕೆ, ಖಂಡಿತ. ನಾವು ಬೇರೆ ವಿಷಯದಲ್ಲಿ ತುಂಬ ಹೊತ್ತು ಮಾತಾಡ್ತೀವಿ ಒಪ್ಪಿ ಸರ್ ನಾನೆಲ್ಲ. ಬಟ್ ಈಗ ಇವತ್ತಿಗೂ ಹೋಗಿ ನಾನು ಒಪ್ಪಿ ಸರ್ ಹತ್ರ ಕೇಳಿದ್ರೆ ಬರ್ತಾರೆ, ಬೇಡ ಅಂತ. ಫಸ್ಟ್ ಕೆಲಸ ಮಾಡಿಬಿಟ್ಟು ಗುಡ್ ಅನ್ನಿಸ್ಕೊಳ್ಳೋಣ ಅವ್ರ ಹತ್ರನೂ ಅಂತ ಕರೆದ್ರೆ ಬಂದೇ ಬರ್ತಾರೆ ಪಾಪ. ಬರಲಿ, ಅವ್ರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ನನಗೆ. ಬರಲಿ, ಸಿನಿಮಾ ಗೆದ್ಮೇಲೆ ಹೋಗೋಣ. ಎಸ್ ಅಮ್ಮ, ಖಂಡಿತ. ಸಿನಿಮಾ ಬಂದಮೇಲೆ ಗೆಲ್ಲುತ್ತೆ ಅನ್ನೋ ಆಶಯ ನಮಗೂ ಕೂಡ ಇದ್ದೇ ಇದೆ. ಅದಾದಮೇಲೆ ಎಲ್ರದ್ದು ರಿಯಾಕ್ಷನ್ ತೊಗೊಳ್ಳೋಣ. ಯಶ್ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಇಡೀ ಜನ ಕಾಯ್ತಾ ಇದ್ದಾರೆ. ಆ್ಯಂಡ್ ಆಫ್ಕೋರ್ಸ್ ನೀವು ಕಾಯ್ತಾ ಇದ್ದೀರಿ. ಇದ್ರ ಮುಖಾಂತರ ಒಂದು ನಮ್ಮ ಯಶ್ಗೆ ಹೇಳ್ತೀನಿ, ಮಗ ನಾವಂತೂ ಕಷ್ಟಪಟ್ಟು ಮಾಡಿದ್ದೀವಿ, ನೀನು ಒಳ್ಳೆ ಹೆಸರು ಬಂದೇ ಬರುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಿ. ನೀನು ಇದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಕೊತ್ತಲ್ವಾಡಿಗೆ. ಓಕೆ.